ನಮ್ಮ ಮನಸ್ಸನ್ನು ಒಂದು ದೃಢ ಸಂಕಲ್ಪದಿಂದ ಶಕ್ತಿಯಿಂದ ಇದನ್ನು ನಿಯಂತ್ರಿಸಿಕೊಂಡು ಜೀವನ ಮಾಡಲಿಕ್ಕೆ ಒಂದು ಶ್ರೇಷ್ಠ ಜೀವನ ಮಾಡಲಿಕ್ಕೆ ಬಾಬಾವರ ಜ್ಞಾನ ಪದೇ ಪದೇ ಈ ಥರ ನಡೀತು ಅಂತಂದರೆ ನಮ್ಮ ಮನಸ್ಸಿಗೆ ಒಂದು ಲಗಾಮನ್ನು ಹಾಕುವಂಥ ಶಕ್ತಿ ಸಿಗ್ತದೆ ಅಂತೇಳಿ ನಾನು ಹೇಳ್ಬಿಟ್ಟು ಈ ಒಂದು ಬಟ್ಟಿಯಿಂದ ನನಗೆ ನಾನು ಯಾರು ನಾನು ಯಾರಲ್ಲ ಅನ್ನುವ ಒಂದು ಸಂಪೂರ್ಣವಾದಂತ ಕ್ಲಾರಿಟಿ, ಅಂದ್ರೆ ಯಾವುದೇ ಒಂದು ಸಂಶಯ ಇರಲಾರದ ಹಾಗೆ ನಾನು ಯಾರು ನಾನು ಯಾರಲ್ಲ, ಪಾರಮಾರ್ಥಿಕವಾಗಿ ನಾನ್ಯಾರು, ಅಲೌಕಿಕವಾಗಿ ನಾನ್ಯಾರು, ಸಾಕಾರದಲ್ಲಿ ನಾನಾರು ಅನ್ನುವ ಸಂಪೂರ್ಣ ಒಂದು ಕ್ಲಾರಿಟಿ ಸಿಕ್ಕಿದೆ. ಇದರಿಂದ ನನಗೆ ಬಹಳ ಆನಂದವಾಗಿದೆ. ಬಾಬಾರಿಗೆ ಧನ್ಯವಾದಗಳು. ಓಂ ಶಾಂತಿ. ಇಬ್ಬರು ಅಕ್ಕಂದ ಟೀಚರಿಗೆ, ಅಣ್ಣ ನಮ್ಮ ಸೋದರಿ ಅಕ್ಕಂದರಿಗೆ ಓಂ. ನನಗ ಮೊದಲಿಂದ ಸ್ವಭಾವ ಓಂ ಶಾಂತಿ ನಾ ತಿಳ್ಕೊಂಡ್ಮ್ಯಾಗ ಹೆಂಗೋ ಬೇರೆಯವ್ರು ಹೇಳಿದ್ರು ನಾ ತಿಳ್ಕೊಂಡಿದ್ವಿ. ನಮಗಾಗಿ ಯಾರು ಬಂದು ಹೇಳಕಂದಿಲ್ಲ, ಬೇರೆದವ್ರಿಗೆ ಹೇಳಕತ್ತಿದ್ರು. ಅದನ್ನ ಕೇಳಿ ನಾವು ತಿಳ್ಕೊಂಡು ಜ್ಞಾನ ನನಗೆ ಸಂಪೂರ್ಣ ಖುಷಿಯಾಗಿದೆ. ಬಾಬಾ ಜ್ಞಾನಂತೂ ಸಂಪೂರ್ಣ ತಿಳಿಸಿದ ತಿಳ್ಕೊಂಡಿದ್ದೀನಿ. ಅದು ಮೇಲೆ ನಾನು ಸಂಪೂರ್ಣ ಖುಷಿಯಾಗಿದೆ. ಮತ್ತು ಮುಂದೆ ಮತ್ತೆ ಇಂಥ ಬಟ್ಟೆಗಳಿಗೆ ಬರ್ಬೇಕನ್ಸಕತ್ತಿದೆ. ನಾ ಬಟ್ಟೆಯನ್ನ ಸುಮ್ಮನೆ ತೋದ್ಕೊಂಡು ಬರೀ ಧ್ಯಾನ ಮಾಡಿ ಬರೋದ್ರಾಗ ಇಲ್ಲೇ ಮಾಡ್ತಾನಲ್ಲ ಬಾಬನ ಮನೆಗೆ ಧ್ಯಾನ, ಮತ್ತು ಮನ್ಯಾಗಂತೂ ಮಾಡೇ ಮಾಡ್ತದೆ. ಅದು ಬೇರೆ ಅಂತ ಈಗ ಏನಾಗಿದೆ, ಇಲ್ಲಿ ಮನುಷ್ಯನಿಗೆ ಖುಷಿ ಸಿಗ್ತದೆ ಮತ್ತು ಖುಷಿ ಆಗಿದೆ. ಅದು ನನಗೆ ಬಹಳ ಖುಷಿಯಾಗಿದೆ. ಓಂ ಶಾಂತಿ. ಈ ಬಟ್ಟೆಯಿಂದ ನನಗೆ ನಾನು ನಿಜವಾಗ್ಲೂ ಏನಿದ್ದೀನಿ ಏನೆಲ್ಲ ಅನ್ನೋದು ಅರ್ಧ ಮುರ್ಧನೂ ಇದ್ದು ಸ್ವಲ್ಪ ಈ ಬಟ್ಟೆ ನನಗೆ ಪೂರ್ತಿ ಕಂಪ್ಲೀಟ್ ಆಗಿ ನನಗೆ ತಿಳುವಳಿಕೆ ಮನವರಿಕೆ ಆಯ್ತು. ಮತ್ತೆ ಈ ಬಟ್ಟೆಯಿಂದ ಎಷ್ಟು ಸೇವಾದಾರ ಆತ್ಮಗಳರ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಬಾಪ್ತಾದಾಗ ಧನ್ಯವಾದ ತಿಳಿಸ್ತೀನಿ ಮತ್ತು ಅಕ್ಕಂದಿಗೆ ಧನ್ಯವಾದ ತಿಳಿಸ್ತೀನಿ. ಇದೇ ತರ ಬಟ್ಟಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮ್ ಇದೊಂದ್ ಸ್ವಲ್ಪ ಬಟ್ಟಿ ಹನ್ನೆರಡಕ್ಕಿಂತ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ನಮ್ಮ ಒಂದು ಭಾವನೆ. ವಂಶ ಸಂಘಟನೆ ಒಳಗ ಈ ಬಹಳಷ್ಟು ಆತ್ಮಿಕ ಜ್ಞಾನ ಆತ್ಮಜ್ಞಾನ ನನಗೆ ಬಹಳ ಅನುಭವ ಆಯ್ತು. ಇಂಥ ಬಟ್ಟೆಗಳು ಮೇಲಿಂದ ಮೇಲೆ ಬಟ್ಟಿ ನಡೆಯುವುದರಿಂದ ಈ ಒಂದು ಆತ್ಮಜ್ಞಾನ ಮತ್ತು ನಾನು ಯಾರು ನಾನು ಯಾರಲ್ಲ ಅಂತಕ್ಕಂಥ ಆತ್ಮಜ್ಞಾನ ನಮಗ ತಿಳಿತು. ಇಂಥ ಒಂದು ಅನುಭವ ಈ ಬಟ್ಟೆಯಲ್ಲಿ ನನಗಾಗಿದೆ. ಓಂ ಶಾಂತಿ. ಈ ಬಟ್ಟೆಯಿಂದ ನಾನು ಬಹಳ ತಿಳ್ಕೊಂಡೆ. ಯಾಕಂದ್ರೆ ಬಹಳ ದಿವಸದಿಂದ ನಾ ಬಂಟಿ ಮಾಡಿದ್ದಿಲ್ಲ. ಲೌಕಿಕದಾಗ ಬಿದ್ದು ಸ್ವಲ್ಪ ಅರುತ್ಸರಾಗಿದ್ದೆ. ಅಂದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗಿದ್ದೆ. ಈಗ ಸ್ವಲ್ಪ ಪೂರ ಉತ್ಸಾಹ ಆಗ್ಲಕ್ ನನಗೆ ಇದೊಂದು ಬಟ್ಟಿ ಬಹಳ ಅನುಕೂಲ ಆಯ್ತು. ಓಂ ಶಾಂತಿ. ಓಂ ಶಾಂತಿ. ಈ ಬಟ್ಟೆಯಿಂದ ನನಗೆ ಬಹಳ ಹಗುರ ಆಯ್ತು. ಮತ್ತು ಈ ಬಟ್ಟೆ ಮಾಡುವುದರಿಂದ ಎಲ್ಲ ನಮ್ಮ ಪರಿವಾರದ ಒಂದು ರಾಶಿ ಮಾಡೋದ್ರಿಂದ ಸಾಕ್ಷಾತ್ ಭಗವಂತ ಪರಂಧಾಮದಾಗಿದ್ದ ಇಳಿದು ಬಂದ ದರ್ಶನ ಕೊಟ್ಟು ಹೋದಂಗಾಯ್ತು. ಓಂ ಶಾಂತಿ. ಓಂ ಶಾಂತಿ.
ಈಗಾಗಲೇ ಹೋದ ವಾರ ಕೂಡ ನಾವು ರವಿವಾರ ಬಟ್ಟೆ ಮಾಡ್ಲಿಕ್ಕೆ ಹೋಗಿದ್ದೀವಿ ಕೂಡ. ಅದು ಮತ್ತು ಇದರ ಅನುಭವವನ್ನು ಎರಡನೇ ಮಾತನ್ನ ನಾನು ಹೇಳ್ತೀನಿ. ಮುಖ್ಯವಾಗಿ ಈ ಬಟ್ಟೆಯ ಉದ್ದೇಶದಿಂದ ನನಗೇನು ಅನುಭವ ಅಂತಂದ್ರ, ವ್ಯರ್ಥ ಸಮಯವನ್ನ ಕಳೆಯುವುದು ಬದಲಾಗಿ ಸಮಯವನ್ನ ಸಫಲ ಮಾಡ್ಕೊಂಡಿದ್ದೇ ಅನುಭವ. ಮತ್ತೆ ಎರಡನೇದಾಗಿ ಸಂಘಟನೆಯಲ್ಲಿ ಈ ರೀತಿಯಾಗಿ ಬಟ್ಟೆಯನ್ನು ಮಾಡೋದ್ರಿಂದ ಇನ್ನಷ್ಟು ನಮಗೆ ಯೋಗ ಮಾಡ್ಲಿಕ್ಕೆ ಅನುಕೂಲ ಆಗಿತ್ತು. ಅದಕ್ಕಾಗಿ ಅಕ್ಕಂದರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಓಂ ಶಾಂತಿ. ಓಂ ಶಾಂತಿ. ಈ ಗಟ್ಟಿ ಮನ್ ಗಟ್ಟಿ ಆಯ್ತು ಅಂತ ಹೇಳ್ತಾರೆ ಅಕ್ಕೋರು. ಅದು ಸತ್ಯ. ಯಾವತ್ತು ಮೇಲೆ ಬಟ್ಟಿ ಮಾಡೋದ್ರಿಂದ ಮನಸ್ಸು ಗಟ್ಟಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಓಂ ಶಾಂತಿ. ಓಂ ಶಾಂತಿ. ನಾನು 8 ವರ್ಷದ ಮಗು ಇದ್ದೀನಿ ಅನ್ನೋ ಸ್ಮೃತಿ ಸ್ವರೂಪದಲ್ಲಿ ಎಲ್ಲಾ ಕಾರ್ಯದಲ್ಲಿ ತತ್ವನಾಗಿ ಶಿವನ ಜ್ಞಾನವನ್ನು ಮಾಡ್ತೀನಿ. ಅಮೃತ ವೇಳೆ ತಪ್ಪಿಸೋದಿಲ್ಲ, ಕ್ಲಾಸ್ ತಪ್ಪಿಸೋದಿಲ್ಲ. ಆದ್ರೆ ಇಲ್ಲಿ ಬಂದಿದ್ದು ಅಂದ್ರೆ ಬಟ್ಟೆ ಕಾರ್ಯಕ್ರಮಕ್ಕೆ ಮೊನ್ನೆ 2 ಸಲ ಬರ್ಬೇಕಂದ್ರೆ ಶಕ್ತಿ ಕೊಟ್ಟು ಇನ್ನೂ ಕೊಲ್ಲಿ ಅಂತ, ಹೆಚ್ಚಿನ ಶಕ್ತಿ ಕೊಲ್ಲಿ ಅಂತ ಬಾಬಾನ ಹತ್ರ ಕೇಳ್ಕೊತೀನಿ. ಮತ್ತು ಈ ಕಾರ್ಯಕ್ರಮವನ್ನು ತಿಂಗಳಿಗೊಮ್ಮೆ ಆದ್ರೂ ಅಮೃತ ವೇಳೆಯಿಂದ ಹೇಳ್ರಿ ಬಟ್ಟೆ ಕಾರ್ಯಕ್ರಮ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅಕ್ಕ ಹೃದಯ ಮಂದಿರದಲ್ಲಿ ನೆನೆಸಿ ನನಗೆ ಸಿಗ್ಬೇಕಾಗಿತ್ತು. ಇವತ್ತು ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದು ಬಹಳ ನನಗೆ ಖುಷಿ ಆಗ್ಯದ. ಅದಕ್ಕೆ ಇವತ್ತಿನ ಬಟ್ಟಿದ ಏನಂತಂದ್ರ ಏಕಾಗ್ರತೆ. ಇಲ್ಲಿವರೆಗೆ ನಾನು ಎಲ್ಲರೂ ಮಾತಾಡಿರ್ಬೋದು, ನಾನು ಮಾತ್ರ ಒಂದು ಸ್ಥಿರ ಒಂದು ನಿರ್ಧಾರ ಮಾಡಿದ್ದೆ. ನಾನು 12 ತನಕ ನಾ ಯಾರ ಜೋಡಿ ಮಾತಾಡಬಾರ್ದು ಅಂತ ತಿಳ್ಕೊಂಡು ಅದನ್ನು ಪಾಲಿಸಿದೆ ನಾನು. ಅದಕ್ಕೆ ಮೌನದಿಂದ ಎಷ್ಟು ಇರ್ತೀವಿ ಅಷ್ಟು ನಮ್ಗ ತಿಳಿದುಕೊಂಡೇನೆ ಈ ಬಟ್ಟೆಯಿಂದ. ಓಂ ಶಾಂತಿ. ಮೊದಲು ಬಾಬಾರ ಧನ್ಯವಾದ ಹೇಳ್ತೀನಿ. ಈ ಕಲಿಯುಗದ ಮನಸ್ಸು ಇದು ಶಾಂತ ಸ್ವರೂಪ ಆತ್ಮ ಇರುವುದಾದ್ರೂ ಕಲಿಯುಗದ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಚಾರಗಳು ಬಂದೇ ಬರುತ್ತೇವೆ. ಈ ಬಟ್ಟೆಯಿಂದ ನಾನು ಸೈಲೆಂಟ್ ಸ್ಥಿತಿಯೊಳಗೆ ಹೇಗೆ ಹೋಗ್ಬೇಕನ್ನೋ ತಿಳ್ಕೊಂಡೇನ್ರಿ. ಓಂ ಶಾಂತಿ. ಓಂ ಶಾಂತಿ. ಈಗ ಬಟ್ಟೆ ಮಾಡೋದು ತಿಂಗಳಾಗ 2 ಸಲ 3 ಸಲ ಹೋಗಿದ್ದೆ. ಮಾಡಿಸ್ಕೊಳ್ಳೋದು ಭಾಗನಾಗಿತ್ತು. ನಾನು ಇವತ್ತು ಮಿಷಿನಾಗ ತಯಾರಾಗ್ಬೇಕಾದ್ರ ನಿನ್ನೆ ರಾತ್ರಿ ನನಗೆ ಒಂದು ತೊಂದರೆ ಆಯ್ತು, ಬಿಟ್ಟಿದ್ದೆ. ಆದ್ರೂ ಮತ್ತೆ ನನಗೆ ಹೋಗ್ಬೇಕು ಅನಿಸ್ತಿದ್ದು. ಹೆಂಗ್ ಬಂದು ಹೆಂಗೆಲ್ಲ ಬಾಬಾನ ಜೊತೆಯಲ್ಲಿ ನಾವು ರೆಡಿ ಬಂದು ನಾ ಬರೋಕ ಬಸ್ ಎಲ್ಲ ರೆಡಿ ಇತ್ತು. ಬಂದು ಖುಷಿದಿಂದ ಹೇಳ್ತಿದ್ದೆ. ಖುಷಿ ಆಯ್ತು ನಂಗೆ. ಇಲ್ಲಿ ಬಾಬಾ ಒಂದು ಅಕ್ಕೋರ್ ಜ್ಞಾನ ಕೇಳಿ, ಬಾಬಾನ ಜ್ಞಾನ ಕೇಳಿ, ಅಕ್ಕೋರ್ ಮಾತು ಪ್ರಿಯ ಮಾತು ಕೇಳಿ ನನಗೆ ಬಹಳಷ್ಟು ಖುಷಿ ಆಯ್ತು. ಓಂ ಶಾಂತಿ. ಓಂ ಶಾಂತಿ. ಓಂ ನಂದು ಮನಸ್ಸು ಭಾಳ ಹಗರಾಗ್ಯದ. ನಾನು ಖುಷಿಯಾಗಿದ್ದೀನಿ. ನಾನು ಧನ್ಯವಾದ ಹೇಳ್ತೀನಿ. ಓಂ ಶಾಂತಿ. ನಿಡ್ಗುಂದಿ ಫಸ್ಟ್ ಟೈಮ್ ನಾ ಬಟ್ಟಿ ಬಂದಿದ್ರಿ. ನನಗೆ ಭಾಳ ಖುಷಿ ಆಗೈತಿ. ನಿನ್ನೆ ಅಷ್ಟೆಲ್ಲ ಇದಿತ್ರಿ, ಆದ್ರೆ ಎಲ್ಲ ಮರ್ತ ಇವತ್ತು ಅಷ್ಟು ಖುಷಿದಿಂದ ನಾ ಭಾಳ ಅನುಭವ ಮಾಡಿದ್ದೆ. ಓಂ ಶಾಂತಿ. ನಾನು ಈ ಬಟ್ಟೆಯಲ್ಲಿ ನಾನು ಯಾರು ಯಾರಲ್ಲ ಅನ್ನೋದು ಇದು ನನಗೆ ಬಹಳ ಇಷ್ಟ ಆಯ್ತು. ಇನ್ನು ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಬಹಳ. ಬೆಳಗ್ಗೆ ನಾವು ನಿನ್ನೆನೆ ಮೆಸೇಜ್ ನೋಡಿದ್ವಿ. ಆಮೇಲೆ ಬಟ್ಟೆಗೆ ಬಂದಿದೆ ಇಲ್ಲ, ನಿಡಗುಂದಿಗೆ ಬರ್ಬೇಕಂತ ಬಹಳ ಆಸೆ ಇತ್ತು. ಬೆಳಗ್ಗೆನೆ ಎದ್ದು ಮುಂಜಾನೆ ಬೆಳಗ್ಗೆ 4 ಗಂಟೆನೆ ಎದ್ದು ಕೆಲಸ ಮುಗಿಸ್ಕೊಂಡು ಬೇಗ ಬಸ್ಸಿಗೆ 5 ಗಂಟೆಗೆ ಬಸ್ ಶಿವಮೊಗ್ಗರು ಬಂದು ಯೋಗ ಮಾಡಿದ್ವಿ. ನಾನು ಯಾರು ಯಾರಲ್ಲ ಅನ್ನೋದು ಅರ್ಥ ಆಯ್ತು. ಬಾಬಾಗೆ ಜ್ಞಾನದ ಮನಸ್ಸಿಗೆ ಆತ್ಮಕ ಟಚ್ ಆದಂಗ ಧ್ಯಾನ ಮಾಡ್ಬೇಕಾಯ್ತು. ಅದನ್ನ ಮಾಡ್ಕೊಂಡ್ವಿ. ಓಂ ಶಾಂತಿ. ಮುರ್ಲಿ ಕೇಳಿ ಆಮೇಲೆ ಏನೈತೆಲ್ಲ ಹೋದ ಸಲಕ್ಕಿಂತ ಈ ಸಲ ನಮ್ಗೆ ಭಾಳ ಖುಷಿ ಅನಿಸ್ತು. ಇಬ್ರು ಅಕ್ಕಂದಿರು ಬ್ರಹ್ಮ ಬಾಬಾ ಶಿವ ಬಾಬಾನ ರೂಪದಲ್ಲಿ ನಮ್ಗ ಸಹಯೋಗ ಕೊಡ್ತಾರ. ಆಮೇಲೆ ಯೋಗ ಮಾಡೋ ಮುಂದೆ ಪರಂಧಾಮದಾಗನ ನಾವು ಅದಿವೇನ ಅಲ್ಲೇ ನೆನಪು ಹಾಕತಿತ್ತು. ಅಮೃತ ವೇಳದಲ್ಲಿ ಎದ್ದು ನಾವು ಬಾಬಾನ ಹೃದಯದಾಗನ ಮಾತ್ರ ಮನಸ್ಸಿನಾಗನ ನೆನಪು ಮಾಡ್ಕೋತೀವಿ. ಇದೇ ಒಂದ್ ರೀತಿ ಖುಷಿಯಾಗಿ ಹೋದ ಸಲಕ್ಕಿಂತ ಈಸ್ಗೆದ. ಓಂ ಶಾಂತಿ. ಓಂ ಶಾಂತಿ ರೀ. ಬಾಬ್ ದಾದಾರಿಗೂ ಅಕ್ಕೂರಿಗೂ ನನ್ನ ಎಲ್ಲ ಪರಿವಾರಕ್ಕೂ ಧನ್ಯವಾದಗಳು. ಬಟ್ಟೆಯಲ್ಲಿ ನನಗೆ ಬಹಳ ಅಪಾರ ಖುಷಿ ಆಯ್ತು. ಈ ಖುಷಿ ಹೇಳಿಕ್ಕೆ ಬರುವುದಿಲ್ಲ, ಅಷ್ಟು ನನಗೆ ಖುಷಿಯಾಗಿದೆ. ದೇವತೆಗಳಿಗಿಂತಲೂ ಖುಷಿಯಾಗಿದೆ. ಓಂ ಶಾಂತಿ. ನಾವು ನಿಡಗುಂದಿ ಆಶ್ರಮಕ್ಕೆ ಬರ್ಬೇಕಂತ ಎಷ್ಟು ದಿವಸ ಓಂ ಶಾಂತಿ ಬರ್ಬೇಕಂತ ಎಷ್ಟು ದಿವಸದಿಂದ ಆಸೆ ಇತ್ತು. ಅದು ಇವತ್ತು ನೆರವೇರ್ತು. ಫಸ್ಟ್ಗೆ ಅಂದ್ರೆ ನಾವು ಇಲ್ಲಿ ಬರೆಯೋದು ನಮ್ಮ ಮನೆಯಲ್ಲಿ ಮೊದಲು ಇಷ್ಟಾನೇ ಇರ್ಲಿಲ್ಲ. ಇವತ್ತು ಬೆಳಿಗ್ಗೆ ಏನಾಯ್ತು, ನಾನಾದ್ರೂ ಬಿಟ್ಟು ಬರ್ತೀನಿ ಹೋಗು ಅಂತ ಕರೆಸಿದ್ರು ನನಗೆ ಖುಷಿ ಆಯ್ತ್ರಿ. ಇದರಿಂದ ನಾ ಏನ್ ತಿಳ್ಕೊಂಡಿದ್ದೀನಿ ಅಂದ್ರ, ಇವತ್ತು ಶಿವರಾತ್ರಿ ಸಾಕಾರ ಬಾಬಾ ಮತ್ತು ನಿರಾಕಾರ ಬಾಬಾ ಅವ್ರದ್ದು ಜಯಂತಿ ಬಗ್ಗೆ
ಮರುಳಿ ಆಯ್ತು. ನಾನು ಯಾರು ನಾನು ಯಾರಲ್ಲ ಅನ್ನೋದ್ರ ಬಗ್ಗೆ ತಿಳುವಳಿಕೆನೂ ಬಂತು. ಓಂ ಶಾಂತಿ. ಈ ಓಂ ಶಾಂತಿ ಶುಭ ಕಾರ್ಯಕ್ರಮ ಅಂತ ಅಕ್ಕೋರ್ ಹೇಳಿದ್ರು ನಮ್ಗೆ ಮೊನ್ನೆ ಗುರುವಾರ ದಿವಸ. ಅಂದ್ರ ಈ ಒಂದು ಸಂಯೋಗ ಅಂದ್ರೆ ಎಲ್ಲರ ಒಂದು ಅನುಭವವನ್ನ ಕೇಳಿದ್ವಿ. ಇಲ್ಲಿ ಅನುಭವ ಏನಾಯ್ತಪ್ಪ ಅಂದ್ರ ನಾನು ಯಾರಲ್ಲ ನೋಡ್. ನಾನ್ ಯಾರು ಅಂದ್ರ ನಾನು ಆತ್ಮ ಅಂತ ನಮ್ ಗಟ್ಟಿಗೊಂತು. ನಾನ ಯಾರಲ್ಲ ಅಂತಂದಾಗ ಇವೆಲ್ಲ ತೋರುವೆಲ್ಲ ಅಲ್ಲ ಅನ್ನುವಂಥವು ನಮ್ಗ ಮನವರಿಕೆ ಆಯ್ತು. ಇಂಥ ಮನವರಿಕೆ ನಮ್ಗೆ ಎಲ್ಲಿ ಸಿಗುದಿಲ್ಲ, ಯಾವ ಲೌಕಿಕದಲ್ಲಿ ಸಿಗುದಿಲ್ಲ. ಮತ್ ಇನ್ನು ಬೇರೆ ಕಡೆ ಅಧ್ಯಾತ್ಮ ಶಾಸ್ತ್ರ ಪುರಾಣಗಳಲ್ಲಿ ಅಂತಾರ, ಅಲ್ಲಿ ಯಾವುದೋ ತರದ್ದು ಈ ರೀತಿ ನಾನ್ ಯಾರು ನಾ ಯಾರ ಅಲ್ಲ ಈ ಎರಡು ಅನುಭವದಲ್ರಿ ಬಹಳ ಮಹತ್ವವಾದಂತ ಅನುಭವವನ್ನ ಈ ಬಾಬಾನಿಂದ ಮತ್ತು ಅಕ್ಕಂದಿರಿಂದ ಪಡ್ಕೋಬೇಕಾದ್ರ ನಾವು ಸುಕೃತ ಪುಣ್ಯದ ಮಕ್ಕಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ನುಡಿಗಳನ್ನ. ಬಟ್ಟಿ ಅಂದ್ರೆ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಾಕ್ಷಾತ್ ಪರಮಾತ್ಮನೇ ನಡೆಸಿಕೊಡೋ ಪ್ರೋಗ್ರಾಮ್. ಅದಕ್ಕೆ ಬಟ್ಟಿ ಒಂದಿಷ್ಟು ನಾ ತಪ್ಪಿಸ್ಕೊಳ್ಳೋದು ಕಡಿಮೆ, ಅದಕ್ಕ ಆದಷ್ಟು ಮಹತ್ವ ಕೊಡ್ತಿರ್ತೀನಿ. ಮತ್ತೆ ಇಲ್ಲಿ ಅಂತ್ರು 6ರಿಂದ 12 ತನ ಅಂತ ಅಕ್ಕೋರ್ ಹೇಳಿದ್ರು. ಅದಕ್ಕ ಇಷ್ಟ ತಾಸರ ಒಂದ್ ಒಳ್ಳೆ ಜಾಗದಾಗ ಒಳ್ಳೆ ಇದ್ರಾಗ ಸ್ಪೆಂಡ್ ಮಾಡಿ ಬಂದಂಗ ಆಗ್ತದ. ಪುಣ್ಯದ ಜಾಗದಾಗ ಅಂತ ಹೇಳಂದು ಎಷ್ಟೊತ್ತಿದ್ರು ಬಂದೆ, ಎಷ್ಟೊಂದು ಕೆಲಸ ಇದ್ರು ಸೇವಾ ಇದ್ರು. ಮತ್ತ ಈ ಬಟ್ಟಿಗಳಂದ್ರ ಬರೀ ಇಷ್ಟ ಬಟ್ಟಿ ಅಂದ್ರನೆ ಬಹಳ ದೊಡ್ಡ ಶಬ್ದ, ದೊಡ್ಡ ಅರ್ಥ ಅದ. ಅದಕ್ಕ ನಾವ್ ಬಟ್ಟಿ ಒಂದ್ ಯಾವಾಗ್ಲೂ ತಪ್ಪಿಸ್ಕೋಬಾರ್ದತ್ತ ನಾ ಇದ್ರ ಮೂಲಕ ಕೇಳ್ಕೊತೀನಿ. ಶಿವಬಾಬಾರಿಗಂತ್ರು ನಾನು ಬರೀ ಕಣ್ಣುಗಳೇ ತುಂಬಿ ಬಂದ್ಬಿಡ್ತಾವ ನನಗೆ. ಒಂದ್ ಶಬ್ದ ಏನಾರ ಒಂದಿಷ್ಟ ಇದು ಹೈಲೈಟ್ ಆಗಿ ಹೇಳಿದ್ರ ಅಷ್ಟೊಂದು ಖುಷಿ ಆಗ್ಯದ ಬಾಬಾರ ಬಗ್ಗೆ. ಅದಕ್ಕೆ ಹುಡುಗುಂದಿ ಓಂ ಶಾಂತಿ ನೋಡ್ಬೇಕು ಅನ್ನೋದು ಬಾಳ ಇತ್ತು ಆಸೆ ರೀ. ಇವತ್ತು ಶೋಭಾಕರಿಂದ ಇಲ್ಲಿ ಓಂ ಶಾಂತಿಗೆ ಬಂದು ಬಾಳ ಖುಷಿ ಆಯ್ತು. ಬಟ್ಟಿ ಬರ್ತೀನಿ ಇಲ್ಲ ಅನ್ಕೊಂಡಿದ್ದೆ, ಬಂದೆ. ಓಂ ಶಾಂತಿ ಬಿಟ್ರೆ ಮತ್ತೇನು ನನಗೆ ಇಷ್ಟ ಆಗೋದಿಲ್ಲ. ಕ್ಲಾಸಿಗೂ ಬರ್ತೀನಿ, ಆದ್ರೆ ಶೋಭಾಕಾರ ಅಷ್ಟು ನಂಗೆ ಟೈಮ್ ಸಿಗಲ್ಲ. ಜಾಸ್ತಿ ಓಂ ಶಾಂತಿಯಿಂದಾನೇ ನನಗೆ ಖುಷಿ ಸಿಕ್ಕಿರೋದು. ಇಷ್ಟ ಆರೋಗ್ಯ ದಿನ ಅಂದ್ರೆ ಬಾಬಾನ್ ಪ್ರೀತಿ, ಅಕ್ಕೋರ್ ಪ್ರೀತಿ, ಶೋಭಾಕರ್ ಪ್ರೀತಿಲಿಂದ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಮೊದಲು ಬಾಬಾರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಅಕ್ಕಂದಿರಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ನನ್ನ ದೈವಿ ಪರಿವಾರದವರಾದಂತಹ ನನ್ನ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಬಟ್ಟಿ ನಾನು ಸಾಕ್ಷಾತ್ ಪರಮಾತ್ಮನ ಹತ್ತಿರ ಹೋಗಿ ಜ್ಞಾನ ಮಾಡಿದಷ್ಟು ಖುಷಿ, ಪರಂಧಾಮಕ್ಕೆ ಹೋದಷ್ಟು ಅನುಭವ ಆಯ್ತು. ಇದು 4ನೇ ಬಟ್ಟಿ ನಾನು ಅಟೆಂಡ್ ಆಗೋದು. ಇದರ ಅನುಭವವನ್ನು ನಾನು ದಿನದಿಂದ ದಿನಕ್ಕೆ ಜಾಸ್ತಿ ತಗೋತಾ ಇದ್ದೀನಿ. ಇನ್ನೂ ತಗೋಬೇಕು, ಇನ್ನೂ ಕಲಿಬೇಕಾಗಿದ್ದು ಬಹಳ ಇದೆ. ಧನ್ಯವಾದಗಳು.